ಟೇಬಲ್ ಟೆನ್ನಿಸ್ ಅಲ್ಲಿ ರಬ್ಬರ್ಸ್ ತುಂಬಾ ಟೈಪ್ಸ್ ಆಫ್ ರಬ್ಬರ್ಗಳಿದ್ದಾವೆ. ಒಂದು ಪ್ಲೇನ್ ರಬ್ಬರ್ಸ್, ಇನ್ನೊಂದು ಪಿಂಪಲ್ ಅಲ್ಲಿ ಶಾರ್ಟ್ ಪಿಂಪಲ್ ಅಂದ್ರೆ ಆ ರಬ್ಬರ್ ಸರ್ಫೇಸ್ ಮೇಲೆ ಸ್ವಲ್ಪ ಮೇಲ್ಭಾಗಕ್ಕೆ ಮಧ್ಯದ ಗ್ಯಾಪ್ ಇರುತ್ತೆ. ಮಧ್ಯದ ಗ್ಯಾಪ್ ಇದ್ದು ಒಂದು ಸ್ವಲ್ಪ ಮೇಲ ಅಂದ್ರೆ 0.1 ಮಿಲಿ ಸೆಂಟಿಮೀಟರ್ ಅಲ್ಲಿ ಒಂದು ಸ್ವಲ್ಪ, ಈಗ 0.1 ಮಿಲಿಮೀಟರ್ ಅಲ್ಲಿ, ಸೊ ಅದನ್ನ ಶಾರ್ಟ್ ಪಿಂಪಲ್ ಅಂತ ಅಂದ್ರೆ 1 2 3 ಒಂದು ಸ್ವಲ್ಪ ರೌಂಡ್ ಶೇಪ್ ಆದ ಒಂದು ಸ್ವಲ್ಪ ಶಾರ್ಟ್ ಪಿಂಪಲ್. ಹೆಂಗೆ ಅಂದ್ರೆ ರೌಂಡ್ ಸ್ವಲ್ಪ ದೊಡ್ಡದಿರುತ್ತೆ, ಮಧ್ಯದ ಗ್ಯಾಪ್ ಕೂಡ ಇರುತ್ತೆ. ದೆನ್ ಲಾಂಗ್ ಪಿಂಪಲ್ ಅಷ್ಟೇ ಸ್ವಲ್ಪ ಉದ್ದುದ್ದ ಇರುತ್ತೆ. ಸೊ ಇದರಲ್ಲಿ ಲಾಂಗ್ ಪಿಂಪಲ್ ಅಲ್ಲಿ ಎರಡು ತರ. ಒಂದು ಗ್ರಾಸ್ ಅಂದ್ರೆ ಸ್ವಲ್ಪ ರೌಂಡ್ ಸರ್ಕಂಫರೆನ್ಸ್ ಸ್ವಲ್ಪ ದೊಡ್ಡದಿರುತ್ತೆ ಮತ್ತೆ ಸ್ಪೇಸ್ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ಗ್ರಾಸ್. ಇನ್ನು ಸವಿಗ ಅಂತ ಬರುತ್ತೆ. ಸವಿಗದಲ್ಲಿ ಪಿಂಪಲ್ ಸರ್ಕಂಫರೆನ್ಸ್ ಚಿಕ್ಕದಿರುತ್ತೆ, ಮಧ್ಯದ ಗ್ಯಾಪ್ ಕೂಡ ಚಿಕ್ಕದಿರುತ್ತೆ, ಸವಿಗ. ದೆನ್ ಶಾರ್ಟ್ ಪಿಂಪಲ್ ಆಯ್ತು, ಲಾಂಗ್ ಪಿಂಪಲ್, ಗ್ರಾಸ್, ದೆನ್ ಸವಿಗ. ಅದಾದ್ಮೇಲೆ ಇನ್ನು ಗೊರಿಲ್ಲಾ ರಬ್ಬರ್, ಮಂಕಿ ರಬ್ಬರ್ ಅಂತೆಲ್ಲ ಬರುತ್ತೆ. ಅದು ಸೇಮ್ ಅದು ಯಾವ ತರ ವೇರಿಯೇಷನ್ಸ್ ಅಂತ ಹೇಳ್ತೀನಿ. ಇದಾದ್ಮೇಲೆ ಆಂಟಿ ಪವರ್ ರಬ್ಬರ್ ಏನು ಅಂದ್ರೆ ಸ್ಪಿನ್ ಅಂದ್ರೆ ಆ ರಬ್ಬರ್ ತುಂಬಾ ಸ್ಮೂತ್ ಇರುತ್ತೆ. ಸೊ ಹಾಗಾಗಿ ಅದು ಆಂಟಿ ಪವರ್. ಶಾರ್ಟ್ ಪಿಂಪಲ್ ಒನ್ ಆಫ್ ದಿ ಅಟ್ಯಾಕಿಂಗ್ ರಬ್ಬರ್ ಅಂತಾನೆ ಆಗತ್ತೆ ಅದು. ದೆನ್ ಇವಾಗ ಹೇಳುವಂಥದ್ದು ಲಾಂಗ್ ಪಿಂಪಲ್ ಅಲ್ಲಿ ಗ್ರಾಸ್, ಸವಿಘಾ, ದೆನ್ ಮಂಕಿ, ಗೊರಿಲ್ಲಾ ರಬ್ಬರ್, ಸೊ ಈ ತರದೆಲ್ಲ ಬರುತ್ತೆ. ದೆನ್ ಆಂಟಿ ಪವರ್, ಇದೆಲ್ಲ ಬಂದು ಡಿಫೆನ್ಸಿವ್ ರಬ್ಬರ್ಸ್. ಸೊ ಇವಾಗ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಮೇನ್ ಆಗಿ ಪ್ಲೇನ್ ರಬ್ಬರ್ ಅಂದ್ರೆ ಎಲ್ಲಾ ಸ್ಪಿನ್ಗಳು ನೀವು ಯಾವುದೇ ಬಾಲ್ಗೆ ಎಲ್ಲೆಲ್ಲೇ ಕಾಂಟ್ಯಾಕ್ಟ್ ಮಾಡಿ ಆ ರಿಲೇಟೆಡ್ ಸ್ಪಿನ್ಸ್ ಆಗುತ್ತೆ. ನೀವು ಸರ್ವಿಸ್ ಮಾಡಿದ್ರು ಹೀಗೆ ಫ್ರಮ್ ಡೌನ್ ಬ್ಯಾಕ್ವರ್ಡ್ ಟು ಫಾರ್ವರ್ಡ್, ಫ್ರಮ್ ಡೌನ್ ಬಾಟಮ್ ಅಲ್ಲಿ, ಸೊ ದೆನ್ ಟಾಪ್ ಅಲ್ಲಿ ಎಲ್ಲಾ ಕಡೆ ಏನೇ ಮೂವ್ ಮಾಡಿದ್ರು ಅದು ಯಾವ ಡೈರೆಕ್ಷನ್ ಸ್ಪಿನ್ ಇರುತ್ತೆ ಆ ಸ್ಪಿನ್ ಆಗೇ ಇರುತ್ತೆ. ಮೀನ್ಸ್ ಟಾಪ್ ಸ್ಪಿನ್, ರೈಟ್ ಸ್ಪಿನ್, ಲೆಫ್ಟ್ ಸ್ಪಿನ್, ಬ್ಯಾಕ್ ಸ್ಪಿನ್, ದೆನ್ ಸೊ ಇನ್ ಬಿಟ್ವೀನ್ ಸ್ಪಿನ್ಸ್ ಎಲ್ಲ ಸ್ಪಿನ್ ಆಗುತ್ತೆ ಪ್ಲೇನ್ ರಬ್ಬರ್ ಅಲ್ಲಿ. ದೆನ್ ಪ್ಲೇನ್ ರಬ್ಬರ್ ಇನ್ನೊಂದು ಏನು ಅಂದ್ರೆ ಆಪೋನೆಂಟ್ ಏನಾದರೂ ರೈಟ್ ಸ್ಪಿನ್ ಸರ್ವಿಸ್ ಮಾಡಿ ನೀವು ಅದನ್ನ ಜಸ್ಟ್ ಕೀಪ್ ಆರ್ ಪುಷ್ ಮಾಡ್ಕೊಂಡಿದ್ರೆ ಆಪೋನೆಂಟ್ಗೆ ಅದು ಲೆಫ್ಟ್ ಸ್ಪಿನ್ ಆಗುತ್ತೆ. ಆಪೋನೆಂಟ್ ಏನಾದ್ರು ರೈಟ್ ಸ್ಪಿನ್ ಸರ್ವಿಸ್ ಮಾಡಿ ನೀವೇನಾದ್ರೂ ಜಸ್ಟ್ ರಬ್ಬರ್ ತಗೊಂಡೋಗಿ ಕೀಪ್ ಆರ್ ಪುಷ್ ಮಾಡಿದ್ರೆ ಆಪೋನೆಂಟ್ಗೆ ಅದು ಲೆಫ್ಟ್ ಸ್ಪಿನ್ ಆಗುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಪೇಷನ್ಸ್ ಜೊತೆಗೆ ನಾವು ಸ್ಟ್ರೋಕ್ ಮೂವ್ ಮಾಡಬೇಕು ಅನ್ನೋದು ಅದಕ್ಕೆ. ಯಾಕೆಂದ್ರೆ ಆಫ್ಟರ್ ದ ಬೌನ್ಸ್ ಆ ಬಾಲ್ ರೈಟ್ ಆರ್ ಲೆಫ್ಟ್ ಆರ್ ಒನ್ ಸ್ಪಿನ್ ಟು ಕನ್ವರ್ಟ್ ಅನದರ್ ಸ್ಪಿನ್, ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾವು ಮಾಡಬೇಕಾಗಿರುತ್ತೆ. ಹಾಗಾಗಿ ವೆಯ್ಟ್ ಮಾಡಿಕೊಂಡು ಪ್ರಾಪರ್ ಸ್ಪಿನ್ ಅಂಡ್ ಸ್ಟ್ರೋಕ್ ನ ಫಾಲೋ ಮಾಡಬೇಕಾಗತ್ತೆ. ಇದು ಪ್ಲೇನ್ ರಬ್ಬರ್, ಎಲ್ಲಾ ತರ ಸ್ಪಿನ್ಗಳು ಆಗತ್ತೆ. ಸೊ ಬಟ್ ಈಗ ಶಾರ್ಟ್ ಪಿಂಪಲ್ ಹೆಂಗೆ ಅಂದ್ರೆ ಸರ್ವಿಸ್ ಸ್ಪಿನ್ ಆಗತ್ತೆ, ಬಟ್ ಬಾಲ್ ಡಿಪ್ ಆಗತ್ತೆ. ಈಗ ನಾನು ಟಾಪ್ ಸ್ಪಿನ್ ಮಾಡಿರ್ತೀನಿ, ಟಾಪ್ ಸ್ಪಿನ್ ಮಾಡಿರೋ ಬಾಲ್ನ ಅವರು ಸೊ ಮತ್ತೆ ಟಾಪ್ ಸ್ಪಿನ್ ಸ್ಟ್ರೋಕ್ ಮೂವ್ ಮಾಡಿ ಬಾಲ್ನ ಟಾಪ್ ಸ್ಪಿನ್ ಕನ್ವರ್ಟ್ ಮಾಡಿ ಕಳಿಸಿದ್ರೆ ಬಾಲ್ ರೈಸ್ ಆಗುತ್ತೆ, ಬಾಲ್ ಕೆಳಗೆ ಡಿಪ್ ಆಗುತ್ತೆ. ಯಾಕೆಂದ್ರೆ ಮಧ್ಯೆ ಗ್ಯಾಪ್ ಇದೆ ಆ ಮಧ್ಯದಲ್ಲಿ. ಸೊ ಒಂದು ಸ್ವಲ್ಪ ಒಂದು 4 ಪಿಂಪಲ್ ಮಧ್ಯದಲ್ಲಿ ಬಾಲ್ ಹೋಗಿ ಏನ್ ಕಾಂಟ್ಯಾಕ್ಟ್ ಆಗುತ್ತೆ ಆ ಪ್ಲೇಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಮೇಲ್ಗಡೆ ಪಿಂಪಲ್ ಏನ್ ಮೇಲ್ ಬಂದಿರುತ್ತೆ ಅದ್ರ ಕೆಳಗಡೆ ಹೋಗಿ ಕಾಂಟ್ಯಾಕ್ಟ್ ಆದಾಗ ಅದು ಡಿಪ್ ಆಗುತ್ತೆ. ಬಟ್ ಪ್ಲೇನ್ ರಬ್ಬರ್ ಅಲ್ಲಿ ಬಾಲ್ ಡಿಪ್ ಆಗಲ್ಲ, ಅದೇನ್ ಎಷ್ಟು ಲೆಂತ್ ಅಂಡ್ ಬರ್ಬೇಕು ಅದೇ ಪ್ರೆಷರ್ ಬರುತ್ತೆ. ಬಟ್ ಇದು ನಾವು ಪ್ಲೇನ್ ರಬ್ಬರ್ ತರ ನಾವು ಇದರಲ್ಲಿ ಸೊ ಬಾಲ್ನ ನಿರೀಕ್ಷೆ ಮಾಡಂಗಿಲ್ಲ. ಸೊ ಇದು ಬಾಲ್ ಡಿಪ್ ಆಗುತ್ತೆ. ಹಾಗಾಗಿ ನಾವು ವೇಟ್ ಮಾಡುವಂತ ಪ್ಲೇಯಿಂಗ್ ಎಬಿಲಿಟಿ ಬಂದ್ಮೇಲೆ ಏನು ಪ್ರಾಬ್ಲಮ್ ಇಲ್ಲ. ಅದು ಆಮೇಲೆ ಸ್ಪಿನ್ ಅಂದ್ರೆ ಏನು, ಸ್ಟ್ರೋಕ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಸೊ ಇದಕ್ಕೆಲ್ಲ ಆರಾಮಾಗಿ ರಿವರ್ಸ್ ಸ್ಪಿನ್ ಗಳನ್ನ ಮೂವ್ ಮಾಡಬಹುದು. ಇದು ಎಲ್ಲಾ ತರ ಸ್ಪಿನ್ ಆಗುತ್ತೆ, ಶಾರ್ಟ್ ಪಿಂಪಲ್ ಎಲ್ಲಾ ತರ ಸ್ಪಿನ್ ಆಗುತ್ತೆ, ಬಟ್ ಬಾಲ್ ಡಿಪ್ ಆಗುತ್ತೆ. ದೆನ್ ತುಂಬಾನೇ ಫಾಸ್ಟ್ ಇರುತ್ತೆ. ಇದರಲ್ಲಿ ಕಾಂಟ್ಯಾಕ್ಟ್ ಮಾಡದಂತ ಯಾವ ಬಾಲ್ಗಳು ತುಂಬಾನೇ ಫಾಸ್ಟ್ ಆಗಿ ನಮ್ಮ ಕಡೆ ಬರುತ್ತೆ. ಯಾವುದು ಶಾರ್ಟ್ ಪಿಂಪಲ್.
ಸೊ ದೆನ್ ಇದು ಶಾರ್ಟ್ ಪಿಂಪಲ್. ದೆನ್ ಲಾಂಗ್ ಪಿಂಪಲ್ ಅಲ್ಲಿ ಲಾಂಗ್ ಪಿಂಪಲ್ ಗ್ರಾಸ್ ಮಧ್ಯದಲ್ಲಿ ಗ್ಯಾಪ್ ಜಾಸ್ತಿ ಇರುತ್ತೆ. ಸೊ ದೆನ್ ಅದು ಪಿಂಪಲ್ ಕೂಡ ಸ್ವಲ್ಪ ಜಾಸ್ತಿ ಸರ್ಕಂಫರೆನ್ಸ್ ಇರುತ್ತೆ. ದೆನ್ ನೀವೇ ಯೋಚನೆ ಮಾಡಿ ಮಧ್ಯದಲ್ಲಿ ಗ್ಯಾಪ್ ಇದೆ ಅಂತ ಅಂದಾಗ ಸೊ ನಾವು ಹೊಡೆದಿರುವಂತ ಒಂದು ಸ್ಪಿನ್ ಈಗ ಸೊ ನಾನು ಟಾಪ್ ಸ್ಪಿನ್ ಮೂವ್ ಮಾಡ್ತೀನಿ. ಓಕೆ, ಈಗ ಟಾಪ್ ಸ್ಪಿನ್ ನಾನು ಮೂವ್ ಮಾಡಿದೆ ಅಂದ್ರೆ ಟಾಪ್ ಸ್ಪಿನ್ ಈಗ ನಾನು ಟಾಪ್ ಸ್ಪಿನ್ ಮೂವ್ ಮಾಡಿದೆ. ಈಗ ನೋಡಿ ನಾನು ಫ್ರಮ್ ಡೌನ್ವರ್ಡ್ ಟು ಫಾರ್ವರ್ಡ್ ಮೂವ್ಮೆಂಟ್, ಈ ಮೂವ್ಮೆಂಟ್ ನಾನು ಬಾಲ್ಗೆ ಸೊ ಆಲ್ಮೋಸ್ಟ್ ನಾನು ಹೊಡ್ತಾ ಇದ್ರೆ ಇದೇನಾಗುತ್ತೆ, ಅವ್ರೇನ್ ಮಾಡ್ತಾರೆ ಅಂದ್ರೆ ಪಿಂಪಲ್ ಆಡುವಂಥವ್ರು, ಲಾಂಗ್ ಪಿಂಪಲ್ ಆಡುವಂಥವ್ರು ಫ್ರಮ್ ಅಪ್ವರ್ಡ್ ಟು ಡೌನ್ವರ್ಡ್ ಕಟ್ ಮಾಡ್ತಾರೆ ಬಾಲ್ನ ಫ್ರಮ್ ಅಪ್ವರ್ಡ್ ಟು ಡೌನ್ವರ್ಡ್ ಡೈರೆಕ್ಷನ್. ಹೀಗೆ ನಮ್ಮ ಮೂವ್ಮೆಂಟ್ ಬಂದು ಟಾಪ್ ಸ್ಪಿನ್ ಫ್ರಮ್ ಡೌನ್ವರ್ಡ್ ಟು ಅಪ್ವರ್ಡ್. ಸೊ ಬಟ್ ಲಾಂಗ್ ಪಿಂಪಲ್ ಅವರು ಫ್ರಮ್ ಅಪ್ವರ್ಡ್ ಟು ಡೌನ್ವರ್ಡ್. ಇವಾಗ ಸೊ ನಾನೇನು ಟಾಪ್ ಸ್ಪಿನ್ ಮಾಡಿರ್ತೀನಿ, ಸೊ ಬಾಲ್ನ ನಾನು ಹಿಂಗೆ ಕಳಿಸಿರ್ತೀನಿ, ಈ ತರ ನಾನು ಬಾಲ್ನ ಕಳಿಸಿರ್ತೀನಿ. ಅವರು ಹೀಗೆ ಫ್ರಮ್ ಅಪ್ವರ್ಡ್ ಟು ಡೌನ್ವರ್ಡ್ ಕಟ್ ಮಾಡೋದ್ರಿಂದ ಸ್ಪಿನ್ ಜಾಸ್ತಿ ಮಾಡಿರ್ತಾರೆ. ಈಗ ಬರ್ತಾ ಇರೋ ಸ್ಪಿನ್ನ ಮೂವ್ಮೆಂಟ್ ಕೊಟ್ಟು ಹಿಂಗೆ ಸ್ಪಿನ್ ಜಾಸ್ತಿ ಮಾಡಿ. ಈಗ ನನಗಿದು ಬ್ಯಾಕ್ ಸ್ಪಿನ್, ಅರ್ಥ ಮಾಡ್ಕೊಳ್ಳಿ, ನನ್ನ ಬ್ಯಾಕ್ ಸ್ಪಿನ್ ಇದೆ. ನೀವು ಸ್ವಲ್ಪ ಲಾಂಗ್ ಪಿಂಪಲ್ ಅಲ್ಲಿ ಗ್ರಾಸ್ ಇರ್ಬೋದು, ಸಬಿಕಾ ಇರ್ಬೋದು, ಸೊ ಎಲ್ಲ ತರದಲ್ಲೂ ಸೊ ವೇರಿಯೇಷನ್ಸ್. ಬಟ್ ಇದೊಂದು ಸ್ವಲ್ಪ ಫ್ಲೋಟ್ ಆಗುತ್ತೆ, ಗ್ರಾಸ್ ಅಲ್ಲಿ ಒಂದು ಸ್ವಲ್ಪ ಫ್ಲೋಟ್ ಆಗುತ್ತೆ, ಬಾಲ್ ಫ್ಲೋಟ್ ಆಗಿ ಬರುತ್ತೆ. ಬಟ್ ಅವ್ರ ಮೂವ್ಮೆಂಟ್ ಬಂದು ಹಿಂಗಿರುತ್ತೆ ಅಥವಾ ಹಿಂಗಿರುತ್ತೆ. ಈ ಮೂವ್ಮೆಂಟ್ ಇದ್ರೆ ಇದರಲ್ಲಿ ಸೊ ನೀವೇ ಅರ್ಥ ಮಾಡ್ಕೊಳ್ಳಿ, ಇದರಲ್ಲಿ ಸ್ಪಿನ್ ಇರೋದಿಲ್ಲ, ಸ್ಪಿನ್ ಇರಲ್ಲ. ನಾನೀಗ ಸ್ಪಿನ್ ಟಾಸ್ ಮಾಡಿರ್ತೀನಿ ಅಂದ್ರೆ ಅವ್ರೇನಾದ್ರು ಮೂವ್ಮೆಂಟ್ ಹಿಂಗೆ ಕೊಟ್ಟರು ಅಂದ್ರೆ ಅದು ಜಸ್ಟ್ ನಿಮಗೆ ಫ್ಲೋಟ್ ಆಗಿ ಬರುತ್ತೆ. ಅಂದ್ರೆ ಏನು ಸ್ಪಿನ್ ಇದ್ರೆ ಲೂಸ್ ಬಾಲ್ ಬರುತ್ತೆ. ಸೊ ಲೂಸ್ ಬಾಲ್ನ ನೀವು ತಿರುಗಿಸ್ಕೋಬೇಕು. ದೆನ್ ಅಕಸ್ಮಾತ್ ಅವ್ರೇನಾದ್ರು ಹಿಂಗೆ ಕಟ್ ಮಾಡಿದ್ರೆ ಅದು ನಿಮಗೆ ಬ್ಯಾಕ್ ಸ್ಪಿನ್ ಆಗಿರುತ್ತೆ. ಸೊ ಬ್ಯಾಕ್ ಸ್ಪಿನ್ ಆಗಿ ಏನು ಬಾಲ್ ಬರುತ್ತೆ ಅದನ್ನ ಪ್ರಾಪರ್ ಆಗಿ ಆಲ್ಮೋಸ್ಟ್ ವೆಯ್ಟ್ ಮಾಡಿ ಸ್ಪಿನ್ನ ಎತ್ಕೋಬೇಕು. ಈಗ ಫೋರ್ ಹ್ಯಾಂಡ್ ಸೈಡ್ ಬ್ಯಾಕ್ ಸ್ಪಿನ್ ಬಾಲ್ ಫೋರ್ ಹ್ಯಾಂಡ್ ಸೈಡ್ ಬರುತ್ತೆ ಅಂದ್ರೆ ನೋಡ್ಕೊಳ್ಳಿ, ಜಸ್ಟ್ ಕಾಂಟ್ಯಾಕ್ಟ್. ಓಕೆ, ಜಸ್ಟ್ ಸ್ಪಿನ್ ಜಾಸ್ತಿ ಮಾಡ್ಕೋಬೇಕು. ಇಂಟ್ರಡಕ್ಟರ್ ಇದೆ, ಸ್ಪಿನ್ ಜಾಸ್ತಿ ಮಾಡಿ ಅಷ್ಟೇ. ಸ್ಪಿನ್ ಬಾಡಿ ಬೆಂಡ್ ಮಾಡಿ ಸ್ಪಿನ್ ಎತ್ಕೋಬೇಕು. ನೀವು ಇದು ಬಾಲ್ ಸ್ಕ್ವೀಸ್ ಮಾಡಂಗಿಲ್ಲ, ಸ್ಕ್ವೀಸ್ ಮಾಡಿದ್ರೆ ಒಳಗಡೆ ಹೋಗಲ್ಲ. ಏನು ಬಾಲ್ ಬ್ಯಾಕ್ ಸ್ಪಿನ್ ಆಗಿ ಬರುತ್ತೆ, ನೀವು ಟಾಸ್ ಮಾಡ್ತೀರಾ, ಅವ್ರು ಕಟ್ ಮಾಡಿದ್ರು ಸೊ ದೆನ್ ಈ ಮೂಮೆಂಟ್ ಅಲ್ಲಿ ಆಡ್ಕೋಬೇಕು. ಬ್ಯಾಕ್ ಹ್ಯಾಂಡ್ ಸೈಡ್ ಬಂದ್ರು ಅಷ್ಟೇ ವೇಟ್ ಮಾಡಿ ಸ್ಪಿನ್ ಮೂವ್ ಮಾಡಬೇಕು. ಓಕೆ, ನಾವು ಮೂವ್ಮೆಂಟ್ ಹಿಂಗೆ ಬಂದ್ರೆ ಪಿಂಪಲ್ ಸೊ ಫ್ರಮ್ ಅಪ್ವರ್ಡ್ ಟು ಡೌನ್ ಡೈರೆಕ್ಷನ್. ಸೊ ನಾವು ಟಾಪ್ ಸ್ಪಿನ್ ಕಳಿಸಿದ್ರೆ ಅವರು ಫ್ರಮ್ ಅಪ್ವರ್ಡ್ ಟು ಡೌನ್ ಸೊ ಸ್ಪಿನ್ ಜಾಸ್ತಿ ಮಾಡ್ತಾರೆ. ನಾವು ಟಾಪ್ ಸ್ಪಿನ್ ಕಳಿಸಿರೋದು ಅವ್ರು ಬ್ಯಾಕ್ ಸ್ಪಿನ್ ಕಳಿಸ್ತಾರೆ. ಅಂದ್ರೆ ನಾವು ಟಾಪ್ ಸ್ಪಿನ್ ಮೂವ್ ಮಾಡಿರೋದು ಬ್ಯಾಕ್ ಸ್ಪಿನ್ ಆಗುತ್ತೆ. ದೆನ್ ಪುಷ್ ಮಾಡಿದ್ರೆ ಅವ್ರು ಪುಷ್ ಮಾಡಿರೋ ಬಾಲ್ನ ಫುಲ್ ಪ್ರೆಷರ್ ಅಲ್ಲಿ ತಳ್ಳಿದ್ರೆ ಅದು ಲೂಸ್ ಆಗಿ ಬಂದಿರೋ ಬಾಲು, ಅದಕ್ಕೆ ಯಾವುದೋ ಒಂದು ಪ್ಲೇಸ್ ಬೇಕಿರುತ್ತೆ. ಪ್ಲೇಸ್ ಮೇಲೆ ಇದು ಬಂದು ಟೇಬಲ್ ಮೇಲೆ ಬಿದ್ದ ಮೇಲೆ ಫಾರ್ವರ್ಡ್ ಮೂವ್ಮೆಂಟ್ ಇರೋದ್ರಿಂದ ಅದು 1 or 2 ರೊಟೇಷನ್ ಟಾಪ್ ಸ್ಪಿನ್ ಆಗುತ್ತೆ. ಓಕೆ, ಲೂಸ್ ಬಾಲ್ ಜೊತೆಗೆ 1 or 2 ರೊಟೇಷನ್ ಟಾಪ್ ಸ್ಪಿನ್ ಒಂದು ಪ್ಲೇಸ್ ಬಂದು ಬಿದ್ದ ತಕ್ಷಣ ಅದು ಟಾಪ್ ಸ್ಪಿನ್ ಆಗಿರುತ್ತೆ. ದೆನ್ ಥಿಂಕ್ ಟಾಪ್ ಸ್ಪಿನ್ ಬಾಲ್ ಅದು ನೀವು ಅದನ್ನ ಇಲ್ಲ ಪ್ರಾಪರ್ ಮೆಥಡ್ ಅಲ್ಲಿ ನೋಡ್ತಾ ಕಟ್ ಮಾಡಬೇಕು. ಲೂಸ್ ಹ್ಯಾಂಡಲ್ ಹೋದ್ರೆ ಟಾಪ್ ಸ್ಪಿನ್ ಇರುತ್ತೆ, ಬಾಲ್ ಅಪೋನೆಂಟ್ ಟೇಬಲ್ ಮೇಲೆ ಸ್ಟ್ಯಾಂಡ್ ಆಗುತ್ತೆ. ಇಲ್ಲ ಸೊ ಬೆಸ್ಟ್ ಪ್ಲೇಯಿಂಗ್ ಅಂತ ಬಂದ್ರೆ ಸೊ ನೀವೇನು ಟಾಸ್ ಮಾಡ್ತೀರಾ, ಆ ಕಡೆ ಕಟ್ ಮಾಡ್ತಾರೆ, ದೆನ್ ಎಳ್ಕೊತೀರಾ. ಈಗ ಅವ್ರು ಪುಷ್ ಮಾಡಿದ್ರು, ಸೊ ನಿಮ್ಗೆ ಟೈಮ್ ಇದ್ರೆ ಓಕೆ, ಟೈಮ್ ಇಲ್ಲ ಸೊ 100% ಝೋನ್ ಅಲ್ಲಿ ಬಾಲ್ ಬಂದಿತ್ತು, ಸೊ ದೆನ್ ಕ್ರಾಸ್. ಸೊ ಅದನ್ನಲ್ಲೇ ಜಸ್ಟ್ ಸೇವ್. ಓವರ್ ಯೂಸ್ ಮಾಡ್ತಾರೆ ಅಂದ್ರೆ ಸ್ಪಿನ್ ಜೊತೆಗೆ ಮೂವ್ ಮಾಡ್ಬೋದು, ಇಲ್ಲ ಅಂದ್ರೆ ಜಸ್ಟ್ ಬೌನ್ಸ್. ಇನ್ನು 75% ಝೋನ್ ಅಲ್ಲಿ ಬಿದ್ರು ಅಂದ್ರೆ ಅದನ್ನ ವ್ಯೂ ಮಾಡ್ಬೋದು ಒಳ್ಳೆ ರಿಫ್ಲೆಕ್ಷನ್ ಜೊತೆಗೆ, ಸೊ ನಾವು ಮೂವ್ ಮಾಡ್ಬೋದು. ಇನ್ನು 50% ಝೋನ್ ಅಲ್ಲಿ ನಮ್ಗೆ ಅದು ಮ್ಯಾಕ್ಸಿಮಮ್ ಸ್ಪಿನ್ ನ ಹಾರ್ಡ್ ಆಗಿ ರಿಸೀವ್ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ಹಾರ್ಡ್ ಆಗಿ ಸ್ಪಿನ್ ನ ಮೂವ್ ಮಾಡ್ಬೋದು. ಹಾಗಾಗಿ ಅದನ್ನ ಟೈಮ್ ತಗೊಂಡು ಆಲ್ಮೋಸ್ಟ್ ಎಳಿಬಹುದು. ಸೊ ಇನ್ನು ಆ ಝೋನ್ ಅಲ್ಲಿ ಪಿಂಪಲ್ ರಬ್ಬರ್ ಬಿದ್ರೆ ಜಸ್ಟ್ ಕೀಪ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಏನ್ ಮೇನ್ ನೀವು ಪಿಂಪಲ್ ಅರ್ಥ ಮಾಡ್ಕೋಬೇಕಾದ್ರೆ ನೀವು ಟಾಪ್ ಸ್ಪಿನ್ ಮಾಡಿದ್ರೆ ಬ್ಯಾಕ್ ಸ್ಪಿನ್ ಆಗುತ್ತೆ, ನೀವು ಟಾಪ್ ಸ್ಪಿನ್ ಮಾಡಿದ್ರೆ ಬ್ಯಾಕ್ ಸ್ಪಿನ್ ಆಗುತ್ತೆ. ಅವ್ರು ಕಟ್ ಮಾಡಿದ್ರೆ ಸ್ಟ್ರೈಟ್ ಕಳೆದ್ರೆ ಲೂಸ್ ಬಾಲ್ ಇರುತ್ತೆ. ದೆನ್ ನೀವು ಪುಷ್ ಮಾಡಿದ್ರೆ ಅಪೋನೆಂಟ್ ಆ ಕಡೆಯಿಂದ ಪುಷ್ ಮಾಡಿದ್ರೆ 1 or 2 ರೊಟೇಷನ್ ಟಾಪ್ ಸ್ಪಿನ್ ಆಗುತ್ತೆ ಅಥವಾ ಫ್ಲೋಟ್ ಆಗಿ ಬರುತ್ತೆ. ಇನ್ನು ನೀವು ರೈಟ್ ಸ್ಪಿನ್ ಮಾಡಿದ್ರೆ ಆ ಕಡೆಯಿಂದ ಪುಷ್ ಮಾಡಿದ್ರೆ ಅದು ನೋ ಸ್ಪಿನ್, ಲೂಸ್ ಬಾಲ್ ಆಗಿ ನೋ ಸ್ಪಿನ್ ಆಗಿ ಬರುತ್ತೆ. ಸೊ ಅದನ್ನ ನೀವೇನ್ ಮಾಡಬೇಕು, ಸೊ ವಿತ್ ಪೇಷನ್ಸ್ ಸ್ಪಿನ್ ಟರ್ನ್ ಟಾಪ್ ಸ್ಪಿನ್ ಕಡೆ ಟರ್ನ್ ಮಾಡ್ಕೋಬೇಕು. ದೆನ್ ನೀವು ಲೆಫ್ಟ್ ಸ್ಪಿನ್ ಮಾಡಿ, ಲೆಫ್ಟ್ ಸ್ಪಿನ್ ಸರ್ವಿಸ್, ರೈಟ್ ಸ್ಪಿನ್ ಸರ್ವಿಸ್, ಬ್ಯಾಕ್ ಸ್ಪಿನ್ ಯಾವುದೇ ಸರ್ವಿಸ್ ಮಾಡಿ, ಪಿಂಪಲ್ ರಬ್ಬರ್ ಇಂದ ಏನಾದರೂ ಅದನ್ನ ಕಟ್ ಮಾಡಿ ಅಥವಾ ಪುಷ್ ಮಾಡಿ ಸೊ ತಳ್ಳಿದ್ರೆ ಯಾವುದೇ ತರ ಸ್ಪಿನ್ ಆಗಲ್ಲ, ಲೂಸ್ ಬಾಲ್ ಆಗಿ ಬಂದು ನಮ್ಮ ಟೇಬಲ್ ಮೇಲೆ ಇರುತ್ತೆ.
ಅದನ್ನ ನೀವು ಟೈಮ್ ಸಿಕ್ಕಿದ್ರೆ ಸೊ ಕನ್ವರ್ಟ್ ಟಾಪ್ ಸ್ಪಿನ್, ಟೈಮ್ ಸಿಗಲಿಲ್ಲ ಅಂದ್ರೆ ಸಿಂಪಲ್ ಟಾಪ್ ಸ್ಪಿನ್, ಟೈಮ್ ಸಿಕ್ಕಿದ್ರೆ ಸೊ ಮೀಡಿಯಂ ಟಾಪ್ ಸ್ಪಿನ್, ಇನ್ನೂ ತುಂಬಾ ಟೈಮ್ ಸಿಕ್ಕಿದ್ರೆ ಹಾರ್ಡ್ ಟಾಪ್ ಸ್ಪಿನ್ ಮುಖಾಂತರ ಪಾಯಿಂಟ್ಗೆ ಫೋಕಸ್ ಮಾಡ್ಕೋಬೇಕು. ದೆನ್ ಅವ್ರೇನಾದ್ರು ನಾವು ಹೊಡೆದ್ರೆ ಟಾಪ್ ಸ್ಪಿನ್ ಕಟ್ ಮಾಡಿ ಬ್ಯಾಕ್ ಸ್ಪಿನ್ ಕಟ್ ಮಾಡಿದ್ರು ಅಂದ್ರೆ ಟೈಮ್ ತಗೊಂಡು ಆ ಬ್ಯಾಕ್ ಸ್ಪಿನ್ ಅನ್ನ ಸ್ಪಿನ್ ಜಾಸ್ತಿ ಮಾಡ್ಕೋಬೇಕು. ಪಾಯಿಂಟ್ಗೆ ಹೊಡೆಯೋ ತರ ಹೋಗಬಾರ್ದು. ಸೊ ಸ್ಪಿನ್ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಆಫ್ಟರ್ ದ ಬೌನ್ಸ್ ಹ್ಯಾಂಗಲ್ ಏನು ನಟ್ಟಿಂದ ಬಾಲ್ ಬರುತ್ತೆ. ಆಫ್ಟರ್ ದ ಬೌನ್ಸ್ ಟೈಮ್ ಅಷ್ಟೇ. ಟೈಮ್ ತಗೊಳ್ಳಿ, ಬಾಲ್ನ ವ್ಯೂ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಬಾಲ್ ಮೂವ್ಮೆಂಟ್ ಅಲ್ಲಿ ರಾಕೆಟ್ ನ ಮೂವ್ಮೆಂಟ್ ತೋರ್ಸಕ್ಕೆ ಹೋಗ್ಬೇಕು. ಓಕೆ, ಸೊ ಇನ್ನೊಂದು ಸೇಮ್ ಸವಿಗದಲ್ಲ ಸೇಮ್ ನೀವು ಟಾಸ್ ಮಾಡಿದ್ರೆ ಬ್ಯಾಕ್ ಸ್ಪಿನ್ ಆಗಿ ಬರುತ್ತೆ. ಸೊ ಸರ್ವಿಸ್ ಆಲ್ಮೋಸ್ಟ್ ಸರ್ವಿಸ್ ಆಲ್ ಟೈಪ್ಸ್ ಆಫ್ ಸರ್ವಿಸ್ ಕೂಡ ನೀವು ಬ್ಯಾಕ್ ಸ್ಪಿನ್ ಸರ್ವಿಸ್ ಮಾಡಿದ್ರೆ ಆ ಕಡೆ ತಳಿದ್ರೆ ಎಲ್ಲ ಟಾಪ್ ಸ್ಪಿನ್, ಅಲ್ಲಿಂದ ಲೂಸ್ ಬಾಲ್ ಬರುತ್ತೆ. ಬಟ್ ನಮ್ಮ ಟೇಬಲ್ ಬಿದ್ದ ಮೇಲೆ ಒಂದು ಪಾರ್ಟಿಕಲ್ ಹಿಂದೆಯಿಂದ ಮುಂದೆ ಬರುವಂತ ಟೈಮಲ್ಲಿ ಹಿಂದೆಯಿಂದ ಮುಂದೆ ಬರುವಾಗ ಒಂದು ಪಾರ್ಟಿಕಲ್ ಒಂದು ಪ್ಲೇಸ್ ಮೇಲೆ ಬಿದ್ದ ಮೇಲೆ ಅದು ಫಾರ್ವರ್ಡ್ ಟಾಪ್ ಸ್ಪಿನ್ ಇದ್ದೇ ಇರುತ್ತೆ. ಓಕೆ, ಸೊ ಅದಾದ್ಮೇಲೆ ಇನ್ಯಾವುದು ಆಂಟಿ ಪವರ್ ರಬ್ಬರ್ ಏನಿದೆ, ಆಂಟಿ ಪವರ್ಗೆ ಸೊ ತುಂಬಾ ಸ್ಮೂತ್ ಇದೆ ರಬ್ಬರ್. ಅದು ತುಂಬಾ ಸ್ಮೂತ್ ರಬ್ಬರ್ ಆಗಿರೋದ್ರಿಂದ ನೀವು ಹೊಡೆದಿರೋ ಟಾಪ್ ಸ್ಪಿನ್ ಅವ್ರು ಜಾಸ್ತಿ ಕಟ್ ಮಾಡಕ್ ಹೋಗಲ್ಲ. ಓಕೆ, ಅದನ್ನ ಸುಮ್ಮನೆ ಸಿಂಪಲ್ ಆಗಿ ಈಗ ಇಡೋದು. ಸೊ ದೆನ್ ಹಿಂಗ್ ಮೇಲ್ಗಡೆ ಬ್ರಷ್ ಮಾಡೋದು. ಇದೇನಾಗಿರುತ್ತೆ ಅಂದ್ರೆ ನೀವು ಹಿಂಗ್ ಬ್ರಷ್ ಮಾಡ್ಕೊಳ್ಳಿ, ಇಡ್ಲಿ, ಅದು ತುಂಬಾ ಸ್ಮೂತ್ ರಬ್ಬರ್ ಆಗಿರೋದ್ರಿಂದ ಬಾಲ್ ಒಳಗಡೆ ಹೋಗಿ ಬರೋದ್ರಿಂದ ಅಲ್ಲೇ ಒಳಗಡೆ ಅದು ನಾವು ಕಳಿಸಿರುವಂತ ಸ್ಪಿನ್ ಸ್ಟಾಪ್ ಆಗ್ಬಿಡುತ್ತೆ. ತುಂಬಾ ಸ್ಮೂತ್ ಇರುತ್ತೆ ಬಾಲ್. ಹಿಂಗೆ ಒಳಗಡೆ ಫುಲ್ ಪ್ಯಾಕ್ ಆಗಿ ಒಳಗಡೆ ಹೋಗಿ ಪ್ರೆಸ್ ಆಗಿ ಬಂದಾಗ ನಾವು ಯೋಚನೆ ಮಾಡಿ ಆ ಸ್ಪಿನ್ ಸ್ಟಾಪ್ ಆಗಿರುತ್ತೆ. ಅದು ಲೂಸ್ ಬಾಲ್ ಆಗಿ ಬರುತ್ತೆ. ಲೂಸ್ ಬಾಲ್ಗಳನ್ನ ಸೊ ವೇಟ್ ಪೇಷನ್ಸ್ ಜೊತೆಗೆ ತುಂಬಾನೇ ವೇಟ್ ಮಾಡಿ ಸ್ಪಿನ್ ತಗೋಬೇಕು. ಸ್ಪಿನ್ ಮೂವ್ ಮಾಡ್ಕೋಬೇಕು ಅಂದ್ರೆ ಟಾಪ್ ಸ್ಪಿನ್, ಪ್ರಾಪರ್ ಸ್ಟ್ರೋಕ್, ಸ್ಪಿನ್ ಅಂಡ್ ಸ್ಟ್ರೋಕ್ ಕರೆಕ್ಟಾಗಿ ತೋರಿಸ್ಬೇಕು. ಸೊ ತುಂಬಾ ಅರ್ಜೆಂಟ್ ಅಲ್ಲಿ ಹೋಗಿ ಸುಮ್ಮನೆ ಹೊಡೆಯೋದ್ರಿಂದ ಸೊ ಅದು ಬಾಲ್ ಎಲ್ಲೇ ಹೋಗುತ್ತೆ. ಸೊ ಆ ಕೆಲಸಗಳು ಆಗಬಾರ್ದು. ಓಕೆ, ಸೊ ದೆನ್ ಬಾಲ್ ನ ತಿರುಗಿಸೋದು ತುಂಬಾ ಇಂಪಾರ್ಟೆಂಟ್. ತಿರುಗಿಸೋ ಮೆಥಡ್ ಏನಿದೆ, ಬಾಲ್ನ ತಿರುಗಿಸ್ಬೇಕು ಅಂದ್ರೆ ಸ್ವಲ್ಪ ಸ್ಪೇಸ್ ಇರಬೇಕು. ಬಾಲ್ನ ತಿರುಗಿಸ್ಬೇಕು ಅಂದ್ರೆ ಟೈಮ್ ಇರಬೇಕು. ಸೊ ಈ ಮೆಥಡ್ ಅಲ್ಲಿ ನೀವು ಫಾಲೋ ಮಾಡಿದ್ರೆ ಸೊ ಎಲ್ಲಾ ತರ ರಬ್ಬರ್ಗಳನ್ನ ಆರಾಮಾಗಿ ಆಡ್ಬೋದು. ಈಗ ಆಂಟಿ ಪವರ್ ಇರಲಿ, ಲಾಂಗ್ ಡಿಂಪಲ್, ಶಾರ್ಟ್ ಡಿಂಪಲ್, ಏನೇ ಇರಲಿ, ಲೂಸ್ ಬಾಲ್ ಆಗಿ ಬರ್ಬೋದು, ಇಲ್ಲ ಬ್ಯಾಕ್ ಸ್ಪಿನ್ ಆಗಿ ಬರ್ಬೋದು. ನೀವು ಹೊಡೆದಿರೋ ಸ್ಪಿನ್ ರಿವರ್ಸ್ ಸ್ಪಿನ್ ಆಗಿ ಬರ್ಬೋದು. ಓಕೆ, ನೀವು ಹೊಡೆದಿರೋ ಸ್ಪಿನ್ ಅದು ಡಿಪ್ ಆಗ್ಬೋದು. ಯಾವುದೇ ಪ್ಲೇನ್ ರಬ್ಬರ್ ಅಲ್ಲಿ ಎಲ್ಲಾ ತರ ಸ್ಪಿನ್ ಆಗ್ಬೋದು. ಬಟ್ ಟೈಮ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಒಂದು ಔಟ್ ಸೈಡ್ ಹೋಗ್ಬೋದು, ಇನ್ಸೈಡ್ ಬರ್ಬೋದು, ದೆನ್ ಕ್ಲೋಸ್ ಆಗಿ ಅಥವಾ ರೈಸ್ ಆಗ್ಬೋದು. ಇಲ್ಲಿ ಪ್ರಾಪರ್ ಆಗಿ ಬೇಕಾಗಿರೋದೇನು, ಸೊ ಬಾಲ್ ಕಾಂಟ್ಯಾಕ್ಟ್ ರಿಲೀಸ್ ಆದ್ಮೇಲೆ ಬಾಲ್ನ ತಿರುಗಿಸ್ಬೇಕು ಅನ್ನೋ ಮೈಂಡ್ ಇರ್ಬೇಕಂದ್ರೆ ಬಾಲ್ನ ಸ್ಪಿನ್ ಮಾಡಬೇಕು. ತಿರುಗಿಸ್ಬೇಕು ಅನ್ನೋ ಮೈಂಡ್ ಒಂದು ಜೊತೆಗೆ ಬಾಲ್ನ ಹ್ಯಾಂಗಲ್ ನೋಡಿ ಬಾಲ್ನ ಅಪೋನೆಂಟ್ ಟೀಮ್ ಅಲ್ಲಿ ಬೀಳಿಸಬೇಕು. ಮೇನ್ ಟಾರ್ಗೆಟ್ ಅಪೋನೆಂಟ್ ಟೀಮ್ ಅಲ್ಲಿ ಬಾಲ್ನ ಬೀಳಿಸೋದು ಮೇನ್ ಟಾರ್ಗೆಟ್. ಪಾಯಿಂಟ್ಗೆ ಅಂತ ಆಡ್ತಾ ಹೋಗೋದಲ್ಲ. ಸೊ ಆ ಬಾಲ್ ಲೈನ್ ಏನಿರುತ್ತೆ ಆ ಲೈನ್ಗೆ ಕರೆಕ್ಟ್ ಆಗಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಅಪೋನೆಂಟ್ ಟೇಬಲ್ ಮೇಲೆ ಬಾಲ್ನ ಕೂರಿಸ್ಬೇಕು. ಸೊ ಅದು ಮೇನ್ ಆಗಿ ನಮ್ಮ ಟಾರ್ಗೆಟ್ ಆಗಿರ್ಬೇಕು. ಓಕೆ, ಇಲ್ಲಿ ನಮ್ಮ ರಬ್ಬರ್ ಸ್ಪೈಸ್ ನೀವೇನು ತಿಳ್ಕೋಬೇಕು ಅನ್ಕೊಂಡಿದ್ದೀರಾ, ಜಸ್ಟ್ ಪುಷ್. ಅದು ಲೂಸ್ ಆಗಿರಲಿ ಏನಾಗಿರಲಿ 25% ಅಂತಿದ್ರೆ ಜಸ್ಟ್ ಕೀಪ್ ಇಲ್ಲಿ ಬಂದ್ರೆ ಪುಷ್, ಸ್ಟ್ರೈಟ್ ಆಗ್ತಾ ಇದೆ. ಪುಷ್, ಸ್ಟ್ರೈಟ್. ಈಗ ಮತ್ತೆ ಕಟ್ ಮಾಡ್ತೀನಿ. ಸೊ ಕಟ್. ಈಗ ಸೆಮಿ ಪಿಂಪಲ್ ರಬ್ಬರ್, ಆಲ್ಮೋಸ್ಟ್ ಪಿಂಪಲ್ ರಬ್ಬರ್ದಲ್ಲಿ ರಿವರ್ಸ್ ಹೊಡೆದಿರೋ ಸ್ಪಿನ್ಗೆ ರಿವರ್ಸ್ ಸ್ಪಿನ್ ಆಗುತ್ತೆ ಅನ್ನೋದನ್ನ ಮೇನ್ ಆಗಿ ಅರ್ಥ ಮಾಡ್ಕೊಳ್ಳಿ. ದೆನ್ ನೀವು ವಿತ್ ಪೇಷನ್ಸ್ ಅದನ್ನ ಸೊ ಬ್ಯಾಲೆನ್ಸ್ ಮಾಡಿ, ಬಾಲ್ನ ತಿರುಗಿಸ್ಕೊಳ್ಳಿ. ಸೊ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತದ್ದು. ಸೊ ಯಾವುದು ಶಾರ್ಟ್ ಪಿಂಪಲ್, ಲಾಂಗ್ ಪಿಂಪಲ್ ಅಲ್ಲಿ ಗ್ರಾಸ್ ಅಂಡ್ ಸವಿಗಾ, ದೆನ್ ಗೊರಿಲ್ಲಾ ರಬ್ಬರ್ ಅಂತ ಹೇಳಿ, ಮಂಕಿ. ಸೊ ಎಲ್ಲ ಪಿಂಪಲ್ ರಬ್ಬರ್ಗಳೇ. ಒಂದ್ ಸ್ವಲ್ಪ ಸರ್ಕಂಫರೆನ್ಸ್ ಕಡಿಮೆ ಇದ್ದು, ಉದ್ದ ಇದ್ದು ಸ್ಪೇಸ್ ಕಡಿಮೆ ಇರುತ್ತೆ, ಒಂದ್ ಸ್ವಲ್ಪ ಸ್ಪೇಸ್ ಜಾಸ್ತಿ ಉದ್ದುದ ಇರುತ್ತೆ ಸೊ ಪಿಂಪಲ್. ದೆನ್ ಅಗ್ಲಿಗಿರುತ್ತೆ, ಸ್ಪೇಸ್ ಜಾಸ್ತಿ ಇರುತ್ತೆ, ಈ ತರದೆಲ್ಲ ಇರುತ್ತೆ. ಯಾವುದಕ್ಕೂ ಏನಿಲ್ಲ, ಬಾಲ್ ಬಂದು ನಿಮ್ ಟೇಬಲ್ ಮೇಲೆ ಬೀಳತ್ತೆ, ಅದನ್ನ ಪ್ರಾಪರ್ ಆಗಿ ಸ್ಪಿನ್ ಸ್ಟ್ರೋಕ್ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿ. ದೆನ್ ಆಫ್ಟರ್ ದ ಬೌನ್ಸ್ ಬಾಲ್ ನ ವ್ಯೂ ಮಾಡಿ ಕರೆಕ್ಟ್ ಆಗಿ ಸ್ಪಿನ್ ನ ಫೋಕಸ್ ಮುಂದಕ್ಕೆ ಮೂವ್ ಮಾಡಿ.
ಅರ್ಥ ನಿಮಗೆ ಮೋಸ್ಟ್ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಪ್ರಾಪರ್ ಪೊಸಿಷನ್ ಅಲ್ಲಿ ಬಾಲ್ ನ ಕಾಂಟ್ಯಾಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಇದು ಓವರ್ ಆಲ್ ಪ್ಲೇನ್ ರಬ್ಬರ್ ತರ ಅವರು ಸರ್ವಿಸ್ ಮಾಡುವ ಪೇಪರ್ ಸರ್ವಿಸ್ ಮಾಡಿ ಹೀಗೆ ಏನೇ ಮಾಡಿದ್ರು ಈಗ ಬ್ಯಾಕ್ ಸ್ಪಿನ್ ತರ ಸರ್ವಿಸ್ ಮಾಡ್ತಾರೆ. ಸೊ ಅದು ಲೂಸ್ ಆಗಿ ಬಂದು ಅಲ್ಲಿ ಫಸ್ಟ್ ಬೌನ್ಸ್ ಆಗುತ್ತೆ. ಫಸ್ಟ್ ಬೌನ್ಸ್ ಅಲ್ಲಿ ಸ್ವಲ್ಪ ನಾನು ತಿರುಗ್ತಾ ಇರುತ್ತೆ, ಅಲ್ಲಿ ಸ್ಟಾಪ್ ಆಗುತ್ತೆ ಸ್ಪಿನ್. ನೆಕ್ಸ್ಟ್ ನಮ್ಮ ತಗೊಂಡು ಬೌನ್ಸ್ ಆದ್ಮೇಲೆ ಅದು ಪೂರ್ಣವಾಗಿ ಸ್ಟಾಪ್ ಮಾಡಿ ಮುಂದಕ್ಕೆ ಕಾಲ ಫಾರ್ವರ್ಡ್ ಮೂವ್ಮೆಂಟ್ ಇರೋದ್ರಿಂದ ಬಾಲ್ ಟಾಸ್ ಆಗಿರುತ್ತೆ. ನೀವು ಬ್ಯಾಕ್ ಸ್ಪಿನ್ ಪ್ಲೇನ್ ರಬ್ಬರ್ ತರ ಬ್ಯಾಕ್ ಸ್ಪಿನ್ ಅಂತ ಅನ್ಕೊಂಡು ನೀವೇನಾದ್ರೂ ಪುಷ್ ಮಾಡಿ ಈಸಿಯಾಗಿ ಬ್ರಾಕೆಟ್ ತಗೊಂಡು ಹೋದ್ರೆ ಟಾಸ್ ಬಾಲ್ ಮೇಲೆ ಹೋಗುತ್ತೆ. ಓಕೆ, ಹಾಗಾಗಿ ಅವರ ಯಾವುದೇ ಸರ್ವಿಸ್ ಆಕ್ಷನ್ಸ್ ಗಳಿಗೂ ಅದು ಲೂಸ್ ಬಾಲ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಶಾರ್ಟ್ ಪೇಪರ್ ಅಲ್ಲಿ ಸ್ಪಿನ್ ಆಗುತ್ತೆ, ಲಾಂಗ್ ಪೇಪರ್ ಗಳಲ್ಲಿ ಸರ್ವಿಸ್ ಗಳು ಯಾವುದೇ ತರ ಸ್ಪಿನ್ ಗಳಾಗಲ್ಲ. ಅದು ಡಿಫೆನ್ಸಿವ್ ರಬ್ಬರ್, ಜಸ್ಟ್ ಡಿಫೆನ್ಸ್ ಮಾಡುವಂತದ್ದು. ನೀವು ಹೊಡೆದಿರುವಂತದ್ದನ್ನ ಅಪೋಸಿಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಷ್ಟೇ. ನೀವು ಹೊಡೆದಿರೋ ಸ್ಪಿನ್ ಅಪೋಸಿಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದ್ರೆ ಅಪೋಸಿಟ್ ಸ್ಪಿನ್ ಆಗುತ್ತೆ. ಸೊ ಇದನ್ನ ಮೇನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ರಬ್ಬರ್ ಕಾಂಟ್ಯಾಕ್ಟ್ ಪ್ಲೇಸ್ ಗಳನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋಣ. ಸೊ ಧನ್ಯವಾದಗಳು.